ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ಲರಿಗೂ ನೋಡಿ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನ್ ಗುರು, ನಿನ್ನೆ ಹೇಳ್ದಂಗೆ ನಮ್ ಪ್ರಿಡಿಕ್ಷನ್ LSG ಅಂಡ್ ಗೆದ್ದಿದ್ದು LSG. ನಮ್ಮ ಪ್ರಿಡಿಕ್ಷನ್ ಸ್ಟ್ರಾಂಗ್ ಆಗಿದೆ. ನೆನ್ನೆ ತುಂಬಾ ಜನ ಹೇಳ್ತಿದ್ರು ಮುಂಬೈ ಅವ್ರು ಗೆಲ್ತಾರೆ ಅಂತ, ಬಟ್ ನನಗೆ ಸ್ಟ್ರಾಂಗ್ ಆಗಿ ಅನ್ಸಿದ್ದು LSG ಮ್ಯಾಚ್ ಹೊಡಿತಾರೆ ಅಂತ. ಅದೇ ರೀತಿಯಾಗಿ LSG ಅವ್ರು ಗೆದ್ದಿದ್ದಾರೆ ಅಂಡ್ ನಮ್ಮ ಪ್ರಿಡಿಕ್ಷನ್ ಕೂಡ ಸ್ಟ್ರಾಂಗ್ ಮಾಡಿದ್ದಾರೆ. ನಿನ್ನೆ ಮ್ಯಾಚ್ ಬಗ್ಗೆನೂ ಮಾತಾಡೋಣ. ಅಂಡ್ ಇವತ್ತು ಡಬಲ್ ಡೆಕ್ಕರ್ ನಡೀತಾ ಇದೆ ಗುರು. ಡಬಲ್ ಡೆಕ್ಕರ್ ಮಧ್ಯಾಹ್ನ ಮ್ಯಾಚ್ ಬಂದು CSK ವರ್ಸಸ್ DC, ಚೆನ್ನೈ ವರ್ಸಸ್ ಡೆಲ್ಲಿ, ಅಂಡ್ ಸಂಜೆ ಮ್ಯಾಚ್ ಪಂಜಾಬ್ ವರ್ಸಸ್ ರಾಜಸ್ಥಾನ್. ಇವೆರಡು ಮ್ಯಾಚ್ ಬಗ್ಗೆನೂ ಮಾತಾಡೋಣ ಅಂಡ್ ನಿನ್ನೆ ಮ್ಯಾಚ್ ಬಗ್ಗೆನೂ ಮಾತಾಡೋಣ. ಮಾತಾಡಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಓಕೆ, ನಿನ್ನೆ ಮ್ಯಾಚ್ ನಾನು ಪ್ರಿಡಿಕ್ಟ್ ಮಾಡ್ದಂಗೆ LSG ಅವ್ರು ಗೆಲ್ತಾರೆ ಅಂತ, ಬಟ್ ಟಾಸ್ ಗೆದ್ದಿದ್ ಮಾತ್ರ ಮುಂಬೈ ಇಂಡಿಯನ್ಸ್ ಅವರು. ಮುಂಬೈ ಇಂಡಿಯನ್ಸ್ ಅವ್ರು ಗೆದ್ದಿದ ತಕ್ಷಣ ಬೌಲಿಂಗ್ ಚೂಸ್ ಮಾಡಿದ್ದು. ಈಗ ಆಲ್ಮೋಸ್ಟ್ ಎಲ್ಲರೂ ಬೌಲಿಂಗ್ ತಗೊಂತಿದ್ದಾರೆ, ಬಟ್ LSG ಅವರು ಡೌನ್ ಆಗದೆ ಒಳ್ಳೆ ಸ್ಕೋರ್ ನ ಟಾರ್ಗೆಟ್ ನೀಡ್ತಾರೆ. 200+ ರನ್ಸ್ ಗುರು. ಅಲ್ಲಿ 200+ ಅಂದ್ರೆ ಬಿಗ್ ಫೀಲ್ಡ್ ಏನ್ ಗುರು, ದೊಡ್ಡ ದೊಡ್ಡ ಗ್ರೌಂಡ್ ಹೊಡಿಯಕ್ ಆಗಲ್ಲ. ಸ್ಟೇಜ್ ಸಿಕ್ಸ್ ಎಲ್ಲ ಕ್ಲಿಯರ್ ಮಾಡೋದ್ ಕಷ್ಟ ಇತ್ತು. ಅದ್ರಲ್ಲೂ 200 ಟಾರ್ಗೆಟ್ ಕೊಡ್ತಾರೆ, 200+ ಟಾರ್ಗೆಟ್. ಮುಂಬೈ ಅವರು ಸಖತ್ತಾಗಿ ಚೇಸ್ ಮಾಡ್ತಾರೆ. ಫಸ್ಟ್ ನಾವು LSG ಬಗ್ಗೆ ಮಾತಾಡೋಣ. LSG ಅಲ್ಲಿ ಮಾರ್ಕ್ರಮ್ ಅಂಡ್ ಮಿಚೆಲ್ ಮಾರ್ಷ್, ಏನ್ ಗುರು ಬ್ಯಾಟಿಂಗು, ಕ್ಲಾಸ್ ಬ್ಯಾಟಿಂಗು, ಸಖತ್ತಾಗಿ ಆಡ್ತಾರೆ. ಇಬ್ರು ಹಾಫ್ ಸೆಂಚುರಿ ಮಾಡ್ತಾರೆ. ಇಬ್ರದ್ದು ಸಖತ್ ಬ್ಯಾಟಿಂಗ್ ಲೈನಪ್. ಅವ್ರು ಹೆಂಗೆ ಹಾಕ್ಲಿ ಲೈನ್ ಅಂಡ್ ಲೆಂತ್, ಇವರು ಅದನ್ನ ನೀಟಾಗಿ ಮಿಡಲ್ ಆಫ್ ದ ಬ್ಯಾಟ್ ಅಲ್ಲಿ ಹೊಡಿತಾ ಇದ್ರು. ಅದೇ ನನಗೆ ಖುಷಿ ತರ್ತಾ ಇದ್ದು. ಸೊ ನಿನ್ನೆ ಅವರು ಒಳ್ಳೆ ಫಾರ್ಮಿಂಗ್ ಬಂದಿದ್ದಾರೆ, ಅದು LSG ಅವ್ರಿಗೆ ಖುಷಿ ತಂದಿರುತ್ತೆ. ಅಂಡ್ ಅವರ ಓನರ್ ಆ ಯಪ್ಪ ಯಾವಾಗ ಹೆಂಗಿರ್ತಾನೆ ಹೇಳಕ್ ಆಗಲ್ಲ. ಓನರು ಖುಷಿ ಆಗಿರ್ಲಿ ಗುರು. ಸುಮ್ನೆ ಟೀಮ್ಮೇಟ್ಸ್ ಮೇಲೆ ಪ್ರೆಷರ್. ಗೆದ್ರೆ ಒಂಥರ ಇರ್ತಾರೆ, ಸೋತ್ರೆ ಒಂಥರ ಇರ್ತಾರೆ. ಆಗಿರ್ಬಾರ್ದು. ಗೆದ್ರು ಸೋತ್ರು ಒಂದೇ ತರ ಇರ್ಬೇಕು. ಯಾಕಂದ್ರೆ ನಿಮ್ದು ಗುರು ಟೀಮ್ ಅದು. ನೀವೇ ಕರೆಕ್ಟ್ ಆಗಿ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಇನ್ಯಾರು ಸಪೋರ್ಟ್ ಮಾಡ್ತಾರೆ? ಅದೇ ರೀತಿಯಲ್ಲಿ LSG ಅವರು ಒಳ್ಳೆ ಬ್ಯಾಟಿಂಗ್ ಆಡಿದ್ರು. ಬಟ್ ನಮ್ಗೆ ಬೇಜಾರಾಗಿದ್ರೆ ರಿಷಬ್ ಪಂತ್ ಅವರು ಮತ್ತೆ ಸಿಂಗಲ್ ಡಿಜಿಟ್ ಔಟ್ ಆಗ್ತಾರೆ. ಏನು ಅಣ್ಣ, ಫಾರ್ಮಿಂಗ್ ಬರ್ತಾರೆ ಯಾವಾಗ ಒಂದಲ್ಲ ಒಂದ್ ದಿನ. ನಿನ್ನೆ ಮೋಸ್ಟ್ಲಿ ಓನರ್ ಪ್ರೆಷರ್, ಏನ್ ಪ್ರೆಷರ್ ಗೊತ್ತಿಲ್ಲ. ಯಪ್ಪ ಬಂದ್ ಏನ್ ತಿನ್ಕಾಡಿಸ್ತಾನ ಅವನ ಹತ್ರ. ಪಾಪ ಏನಂತ ಮಾಡ್ತಾರೆ ರಿಷಬ್ ಪಂತ್ ಅವರು. ಇದೇ ರೀತಿ ನಮ್ KL ರಾಹುಲ್ ಅವ್ರಿಗೂ ಆಗಿತ್ತು. ಇರ್ಲಿ, ಆತರ ಪ್ರೆಷರ್ ಬಿದ್ದಾಗ ಸ್ವಲ್ಪ ಕಷ್ಟ ಆಗತ್ತೆ ಕ್ಯಾಪ್ಟನ್ ಆದಾಗ. ನಿನ್ನೆ ಮ್ಯಾಚ್ ಗೆದ್ದಾಗ ರಿಷಬ್ ಪಂತ್ಗೆ ಅಪ್ಪ ಇವತ್ತು ದೊಡ್ಡ ಕ್ಲಾಸ್ ಓನರ್ ಕಡೆಯಿಂದ ಎಲ್ಲ ಅನ್ಕೊಂಡಿರ್ತಾರೆ. ಯಾಕಂದ್ರೆ ನೆನ್ನೆ ಗೆದ್ದು ಆರಾಮಾಗಿ ಫೀಲ್ ಮಾಡಿದ್ರು. ಸ್ವಲ್ಪ ಫ್ರೀ ಆಗಿ ಬಿಡ್ಬೇಕು. ಓನರ್ ಅವರು ಏನ್ ಇಳಿದೇ ಬಿಡ್ತಾರೆ ಅಣ್ಣ ಮಾತಾಡ್ಸಕ್ಕೆ. ಮಾತಾಡ್ಸಿದ್ರು ಓಕೆ ಗ್ರೋ, ಇದು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇರ್ಬೇಕು. ಸುಮ್ಮನೆ ಅವರು ಇದು ಮಾಡ್ಕೊಂತ ಇರೋದಲ್ಲ, ಬ್ಲೇಮ್ ಮಾಡ್ತಾರೆ ಜಾಸ್ತಿ. ನಾನು ನೋಡ್ದಂಗೆ ರಿಷಬ್ ಪಂತಿಗೆ 5 ಕ್ಲಾಸ್ ತಗೊಂಡಿರ್ತಾರೆ. ನಿನ್ನೆ ಮ್ಯಾಚ್ ಅಲ್ಲಿ ಅವ್ರಿಗೆ ಒಂದ್ ಸ್ವಲ್ಪ ಸಮಾಧಾನ ಆಗಿರುತ್ತೆ ರಿಷಬ್ ಪಂತ್ ಅವ್ರಿಗೆ. ಅಂಡ್ ಅದ್ ಬಿಟ್ರೆ ಮುಂಬೈ ಅವ್ರ ಬೌಲಿಂಗ್ ಕೂಡ ಸಖತ್ತಾಗಿತ್ತು ಗುರು. ಹಾರ್ದಿಕ್ ಪಾಂಡ್ಯ ಏನ್ ಗುರು, 5 ವಿಕೆಟ್ಸ್ ತೆಗಿತಾರೆ. 5 ನಡುಕ್ತಾ ಇದೆ 5 ವಿಕೆಟ್ಸ್ ಅನ್ನಕ್ಕೆ. ಸಖತ್ ಬೌಲಿಂಗ್ ಗುರು. ಯಾರಿಗೂ ಆಗ್ತಿಲ್ಲ. ಟ್ರೆಂಟ್ ಬೋಲ್ಟ್ ಹೊಡ್ಸ್ಕೊಂತಾರೆ, ನಾಯಿಗೆ ಹೊಡ್ಸ್ಕೊಂಡಂಗೆ. ದೀಪಕ್ ಚಹರ್ ಹೊಡ್ಸ್ಕೊಂತಾರೆ. ನಮ್ಮ ಮ್ಯಾಚ್ ವಿನ್ನರ್, ಚಾಂಪಿಯನ್ಸ್ ಟ್ರೋಫಿ, ವರ್ಲ್ಡ್ ಕಪ್ ಮ್ಯಾಚ್ ವಿನ್ನರ್ ಏನ್ ಗುರು ಬೌಲಿಂಗ್ ಮಾಡಿದ್ದು ಹಾರ್ದಿಕ್ ಪಾಂಡ್ಯ. ಸುಮ್ನೆ ಹೇಳಕ್ಕಾಗಲ್ಲ. ಅವ್ರ ಟೀಮ್ ಅಲ್ಲಿ ಇತ್ತು ಅಂದ್ರೆ ಬ್ಯಾಟಿಂಗು ಬೌಲಿಂಗು ಮಿಡ್ಲ್ ಆರ್ಡರ್ ಅಲ್ಲಿ ಬಲ ತುಂಬ್ದಂಗ ಆಗತ್ತೆ. ಅವ್ರಿಗೇನ್ ಅದೇನ್ ದೊಡ್ಡ ವಿಚಾರ ಅಲ್ಲ. ಯಾಕಂದ್ರೆ ಅವ್ರು ಆತರ ಸಿಚುವೇಶನ್ಸ್ ನ ಹ್ಯಾಂಡಲ್ ಮಾಡಿರ್ತಾರೆ. ಯಾಕಂದ್ರೆ ಚಾಂಪಿಯನ್ಸ್ ಟ್ರೋಫಿ ಆಡಿದ್ದಾರೆ, ವರ್ಲ್ಡ್ ಕಪ್ ಆಡಿದ್ದಾರೆ. ಅವ್ರಿಗೆ ಅದೇನು ಅನ್ಸೋದೇ ಇಲ್ಲ. ಆ ಪ್ರೆಷರ್ ಅಲ್ಲಿ ಆಡೋದು ಗೊತ್ತಿದೆ. ಅದ್ರಲ್ಲೂ ಬೌಲಿಂಗ್ ಮಾತ್ರ ಸೂಪರ್ ಆಗಿ ಮಾಡಿದ್ರು. ಕ್ಯಾಪ್ಟನ್ ಆಗೋದು, 5 ವಿಕೆಟ್ ತಗೊಳ್ಳೋದಿದೆಯಲ್ಲ, ಗ್ರೇಟ್ ಅದು. ನೆನ್ನೆ ಬ್ಯಾಟಿಂಗು ಕೂಡ ಸಖತ್ತಾಗಿ ಆಡಿದ್ರು. ಸೂರ್ಯ ಇದ್ದಿದ್ರೆ ಗುರು ನೆನ್ನೆ ಮ್ಯಾಚ್ ಉಡಾಯಿಸೋರು. ಸೂರ್ಯನ್ ವಿಕೆಟ್ ತೆಗ್ದಿದ್ದೆ ಅಲ್ಲಿ ಮ್ಯಾಚ್ ಟ್ವಿಸ್ಟ್ ಆಗಿದ್ದು. ಅಂಡ್ ತಿಲಕ್ ವರ್ಮಾ ಬಾಲ್ ಟು ಬಾಲ್ ಆಡ್ತಿದ್ರು ಅನ್ಸುತ್ತೆ ಮೋಸ್ಟ್ಲಿ. ಪಾಪ ಅವ್ರು ಇದ್ದಿದ್ರೆ ಹೇಳಕ್ ಆಗಲ್ಲ ಗುರು. ಅಷ್ಟ್ ಬಾಲ್ ಆಡ್ಯಾರ, ಲಾಸ್ಟ್ ಓವರ್ ಹೊಡಿತಿದ್ರನೋ ಯಾರಿಗ್ ಗೊತ್ತು. ಏನು ಗೆಸ್ ಮಾಡಂಗಿಲ್ಲ. ಪಾಪ ಅವರು ಸ್ವಲ್ಪ ಬೇಜಾರಾಗಿ ಹೋದ್ರು. ಅವರಿಗೂ ಕಾನ್ಫಿಡೆನ್ಸ್ ಇರ್ಲಿಲ್ಲ ಅನ್ಸುತ್ತೆ. ಅವ್ರು ಹೊರಟ್ಬಿಟ್ರು. ಅಲ್ಲಿ ಆ ಜಾಗಕ್ಕೆ ಬಂದಿದ್ದು ಸ್ಯಾಂಟ್ನರ್ ಅವರು. ಸ್ಯಾಂಟ್ನರ್ ಇನ್ನೇನ್ ಮಾಡ್ತಾರೆ, ಒಂದು 2 ಡೇ ಹೊಡೆದ್ರು. ಲಾಸ್ಟ್ ಓವರ್ ಅಲ್ಲಿ ಮೋಸ್ಟ್ಲಿ 20 ರನ್ ಏನೋ ಬೇಕಿತ್ತು ಅನ್ಸುತ್ತೆ. ಫಸ್ಟ್ ಬಾಲೇ 6. ಟೆನ್ಷನ್ ಸ್ಟಾರ್ಟ್ ಆಗ್ಬಿಡ್ತು. ಅದಾದ್ಮೇಲೆ ಭಾರಿ ಕಷ್ಟ ಆಯ್ತು ಗುರು. 6 ಹೊಡೆದ್ಮೇಲೆ
ಆವೇಶ್ ಖಾನ್ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು, ಒಳ್ಳೆ ಕಂಟ್ರೋಲ್ ಮಾಡಿದ್ರು. ಆದ್ರೂ ಗುರು ಹಾರ್ದಿಕ್ ಪಾಂಡ್ಯ ನೆನ್ನೆ ಬೌಲಿಂಗು ಬ್ಯಾಟಿಂಗ್ ಸೂಪರ್ ಆಗಿ ಮಾಡಿದ್ರು. ಅಂಡ್ ಸೂರ್ಯ ಫಾರ್ಮಿಗೆ ಬಂದ್ರು. ನೆನ್ನೆ ಮ್ಯಾಚ್ ಮಾತ್ರ ಅಲ್ಟಿ ಆಗಿತ್ತು. ನೆನ್ನೆನೆ ಗುರು ನೈಲ್ ಬೈಟಿಂಗ್ ಅದು ಉಗ್ರು ಕಚ್ಕೊಂಡ್ ನೋಡ್ತಾ ಇದ್ವಿ ನೆನ್ನೆ ಮ್ಯಾಚ್ ನ. ತುದಿ ಸೀಟಲ್ಲಿ ಕುತ್ಕೊಂಡು ನೋಡ್ದಂಗಿತ್ತು ಏನಾಗತ್ ಗುರು ಮ್ಯಾಚ್ ಅಂತ. ನೆನ್ನೆ ಒಂದೇ ನೋಡ್ಗುರು ಅಂತ ಥ್ರಿಲ್ಲಿಂಗ್ ಮ್ಯಾಚ್ ಬಂದಿದ್ದಂದ್ರೆ ಈ ತರ ಬರ್ಬೇಕು ಮ್ಯಾಚ್ಗಳು. ಲಾಸ್ಟ್ ಓವರ್ ತನಕ ಹೋಗೋದಿಲ್ಲ, ಒನ್ ಸೈಡೆಡ್ ಮ್ಯಾಚ್ ಆಗ್ಬಿಡುತ್ತೆ. ನೆನ್ನೆ ಮ್ಯಾಚ್ ಮಾತ್ರ ಸೂಪರ್ ಆಗಿತ್ತು. IPL ಗೆ ಒಂದು ಕಳೆ ಬಂತು ನೆನ್ನೆಯಿಂದ. ಇವತ್ತು ಸ್ಟಾರ್ಟ್ ಆಗೋ ಮ್ಯಾಚಸ್ ಎಲ್ಲ ಇದೇ ರೀತಿ ಲಾಸ್ಟ್ ಓವರ್ ತನಕ ಹೋಗ್ಬೇಕು, ಒನ್ ಸೈಡೆಡ್ ಆಗ್ಬಾರ್ದು ಗುರು, ಇಲ್ಲಾಂದ್ರೆ ಮ್ಯಾಚ್ ನೋಡಕ್ ಬೋರ್ ಆಗತ್ತೆ. ಅಂಡ್ ಇವತ್ತಿನ ಮ್ಯಾಚ್ ಬಗ್ಗೆ ಹೋಗೋಣ. ಇವತ್ತು ಮ್ಯಾಚ್ ಇರೋದು ಯಾವ್ದು? ಮಧ್ಯಾಹ್ನದ ಮ್ಯಾಚ್ ಇರೋದು ಗುರು, CSK ವರ್ಸಸ್ ಡೆಲ್ಲಿ. ನನಗನಿಸ್ತಾ ಇದೆ ಸ್ಟ್ರಾಂಗ್ ಆಗಿ ಡೆಲ್ಲಿ ಅವರು ಗೆಲ್ತಾರೆ ಗುರು. ನನ್ಗೇನು ಗೊತ್ತಾ, CSK ಗೆಲ್ಲಲ್ಲ ಅನ್ನಿಸ್ತಿರೋದು. CSK ಬೌಲಿಂಗು ಸಖತ್ತಾಗಿದೆ, ಫೀಲ್ಡಿಂಗು ಚೆನ್ನಾಗೇ ಇದೆ. ಬ್ಯಾಟಿಂಗ್ ಆರ್ಡ್ರು ಒಂಥರ ಮಿಸ್ ಹೊಡಿತಿದೆ. ರಾಹುಲ್ ತ್ರಿಪಾಠಿ ಆಡ್ತಾ ಇಲ್ಲ, ಋತುರಾಜ್ ಆಡ್ತಾರೆ. ಇವ್ರಿಗೆ ರೋಲ್ ಕೊಟ್ಟಿರೋ ರಚಿನ್ ರವೀಂದ್ರ ಅವರು ಪಾಪ ಅವರು ಏನ್ ಮಾಡಿದ್ರು, ಅವರು ಬಾಲ್ ಟು ಬಾಲ್ ಆಡ್ತಾ ಇದಾರೆ, ಸ್ಟ್ರೈಕ್ ರೇಟ್ ಇದು ಮಾಡ್ತಾ ಇಲ್ಲ. ನನಗೆ ಅನಿಸ್ತಾ ಇದೆ ಅವ್ರ 2 ವಿಕೆಟ್ 3 ವಿಕೆಟ್ ಬಿತ್ತು ಅಂದ್ರೆ ಮಧ್ಯದಲ್ಲಿ ದೀಪಕ್ ಕೂಡ ಬರ್ತಾರೆ, ಇಲ್ಲ ವಿಜಯ್ ಶಂಕರ್ ಅಷ್ಟು ಇಂಪ್ಯಾಕ್ಟ್ ಮಾಡ್ತಿಲ್ಲ ಗುರು. ದೂಬೆ ಆಡ್ಬೇಕು, ಶಿವಮ್ ದೂಬೆ. ಅವರು ಏನ್ ಇವಾಗ ಅವಾಗಂತೂ ಹುಚ್ಚು ನಾಯಿ ಹೊಡೆದಂಗ್ ಹೊಡಿತಿದ್ರು, ಇವಾಗ ಯಾಕೋ ಅಷ್ಟು ಫಾರ್ಮಲ್ ಇಲ್ಲ. ಅದಕ್ಕೆ ನನ್ಗೆ ಅನಿಸ್ತಾ ಇದೆ ಸ್ವಲ್ಪ ಡಲ್ ಇದೆ ಅಂತ. ಬ್ಯಾಟಿಂಗ್ ಲೈನಪ್ ಗುರು ಅಷ್ಟೇ ನಾನು ಹೇಳ್ತಿರೋದು. 2 ವಿಕೆಟ್ ಬಿತ್ತು ಅಂದ್ರೆ 180 190 ಚೇಸ್ ಮಾಡ್ಬೇಕಂದ್ರು 2-3 ವಿಕೆಟ್ ಬಿತ್ತು ಅಂದ್ರೆ ಕಷ್ಟ ಇದೆ ಇವ್ರು ಗೆಲ್ಲೋದು. ನಾವು ಗೆಸ್ ಮಾಡ್ಬೋದು, ಬೇಕಾದ್ರೆ 100 3 ವಿಕೆಟ್ ಬಿದ್ರು ಇವ್ರು ಹೊಡೆಯಲಾಗರು ಅನ್ಬೋದು. ಯಾಕಂದ್ರೆ ಬ್ಯಾಟಿಂಗ್ ಲೈನಪ್ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ದೀಪಕ್ ಕೂಡ ಬಂದ್ಮೇಲೆ ಅವರು ಬಾಲ್ ಟು ಬಾಲ್ ಆಡ್ಬಿಡ್ತಾರೆ, ಇಲ್ಲ ಸ್ಟ್ರೈಕ್ ರೇಟ್ ಏರ್ಸಲ್ಲ. ಸೊ ಅಲ್ಲಿ ನಂಗೊಂದು ಸ್ವಲ್ಪ ಕಷ್ಟ ಆಗ್ಬೋದು ಅನಿಸ್ತಾ ಇದೆ. ಈ ಸರಿ ಡೆವನ್ ಕಾನ್ವೆ ಆಡ್ತಾರ, ಏನ್ ಅವ್ರ ಇಂಜುರಿ ಆಗಿದೆಯೋ ಅದು ಗೊತ್ತಾಗ್ತಿಲ್ಲ. ನೋಡೋಣ ಇವತ್ತು ಏನಾಗುತ್ತೆ ಆ ಮ್ಯಾಚ್ ಅಲ್ಲಿ. ಇವತ್ತಿನ ಮ್ಯಾಚ್ ಮಾತ್ರ ಸೂಪರ್ ಆಗಿದೆ. ಡೆಲ್ಲಿ ಅಂತೂ ಭಯಂಕರವಾಗಿದೆ ಗುರು. ಅಕ್ಷರ್, KL ರಾಹುಲ್, ಯಪ್ಪ, 2 ಮೇನ್ ಇಂಡಿಯನ್ ವಿಕೆಟ್ ಗಳು ಇದಾರೆ ಅಲ್ಲಿ. ಆ ವಿಕೆಟ್ ಗಳು ತೆಗಿಬೇಕಂದ್ರೆ ಭಾರಿ ಕಷ್ಟ. ಅಕ್ಷರ್ ಬೌಲಿಂಗು, KL ರಾಹುಲ್ ಅಷ್ಟು ಈಸಿಯಾಗಿ ವಿಕೆಟ್ ಕೊಡೋದಿಲ್ಲ, ಒಳ್ಳೆ ಸ್ಟ್ರೈಕ್ ರೇಟ್ ಇಟ್ಕೊಂಡೇ ಆಡ್ತಾರೆ. ಬ್ಯಾಟಿಂಗ್ ಲೈನಪ್ ಸೂಪರ್ ಆಗಿದೆ ಗುರು ಡೆಲ್ಲಿ ಕಡೆ. ಆಶುತೋಷ್ ಶರ್ಮನ್ ಮರೆಯಂಗಿಲ್ಲ. ಲಾಸ್ಟ್ ತನಕ ಮ್ಯಾಚ್ ಆಶುತೋಷ್ ಶರ್ಮಾ ಔಟ್ ಆದ್ಮೇಲೆ ಏನೋ ಒಂದು ಮ್ಯಾಚ್ ಗುರು CSK ಹತ್ರ ಹೋಗ್ಬೋದು ಅನ್ಸ್ಬೋದು. ಏನಾದ್ರು ಆಶುತೋಷ್ ಶರ್ಮಾ ಇದ್ರೆ 10 ಬಾಲಿಗೆ 30 10 ಬಾಲಿಗೆ 40 ಇದ್ರು ಆಶುತೋಷ್ ಶರ್ಮಾ ಇದ್ದಾಗ ಸ್ವಲ್ಪ ಹುಷಾರಾಗಿ ಆಡ್ಕೋಬೇಕು. ಅಣ್ಣ ಹುಚ್ಚು ನಾಯಿ ಹೊಡೆದಂಗ್ ಹೊಡಿತಾರೆ ನೋಡಿರ. LSG ಮೇಲೆ ಹೆಂಗ್ ಹುಚ್ಚು ನಾಯಿ ಹೊಡೆದಂಗ್ ಹೊಡೆದು ಸಿಂಗಲ್ ಹ್ಯಾಂಡೆಡ್ ಆಗಿ ಮ್ಯಾಚ್ ಗೆಲ್ಸ್ಕೊಂಡು ಹೋಗ್ಬಿಡ್ತಾರೆ. ಸಿಂಗಲ್ ಹ್ಯಾಂಡೆಡ್ ಮ್ಯಾಚ್ ಗೆಲ್ಸಿರೋದಂದ್ರೆ ಅವತ್ತಿನ ಮ್ಯಾಚ್ ನೋಡೇ ನಾನು ಮೆಂಟ್ಲಾಗ್ಬಿಟ್ಟೆ. ಎಲ್ಲ ಒಂದ್ ಕಡೆ ವಿಕೆಟ್ ಹೋಗ್ತಾ ಇದೆ, ಆದ್ರೂ ಆಶುತೋಷ್ ಶರ್ಮಾ ಸಖತ್ತಾಗಿ ಆಡ್ತಾರೆ. ಸೊ ಇವತ್ತಿನ ಮ್ಯಾಚ್ ನನಗನ್ನಿಸ್ತಾ ಇರೋದು ಡೆಲ್ಲಿ ಅವ್ರು ಗೆಲ್ತಾರೆ ಅಂತ ಗುರು, ಮಧ್ಯಾಹ್ನದ ಮ್ಯಾಚ್. ಅಂಡ್ ಸಂಜೆ ಮ್ಯಾಚ್ ಬಂದು ಪಂಜಾಬ್ ವರ್ಸಸ್ ರಾಜಸ್ಥಾನ್. ಇವತ್ತು ಪಂಜಾಬ್ ಅವರಿಗೆ ಅಪ್ಸೆಟ್ ಮಾಡಿಸ್ತಾರೆ ಅನಿಸ್ತಾ ಇದೆ ನನಗೆ ರಾಜಸ್ಥಾನ್ ಅವರು. ನಿಮಗೇನು ಅನಿಸ್ತಾ ಇದೆ? ನನಗೆ ಅನಿಸ್ತಾ ಇದೆ ಗುರು, ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ ರಾಜಸ್ಥಾನ್ ಅವರು ಅಪ್ಸೆಟ್ ಮಾಡ್ತಾರೆ ಪಂಜಾಬ್ ಅವ್ರನ್ನ ಅಂತ. ಯಾಕಂದ್ರೆ ಪಂಜಾಬ್ ಅವರು ಸ್ಟ್ರಾಂಗ್ ಆಗೇ ಇದೆ ಗುರು. ಅವ್ರದ್ದು ಏನ್ ಟೀಮು RR ಕಂಪೇರ್ ಮಾಡಿದ್ರೆ ಪಂಜಾಬ್ ಅವ್ರದ್ದು ದುಪ್ಪಟ್ಟು ಸ್ಟ್ರಾಂಗ್ ಆಗಿದೆ. ಯಾಕಂದ್ರೆ RR ಅಲ್ಲಿ ಫಾರಿನ್ ಬ್ಯಾಟ್ಸ್ಮನ್ ಒಬ್ಬರೇ ಇರೋದು, ಹೆಟ್ಮೇರು. ಈ ಕಡೆ ಫಾರಿನ್ ಬ್ಯಾಟ್ಸ್ಮನ್ ಜೊತೆ ನಮ್ಮ ಶ್ರೇಯಸ್ ಅಯ್ಯರ್ ಇದ್ದಾರೆ, ಅಂಡ್ ಪ್ರಿಯಾಂಶ್ ಆಡ್ತಾರೆ, ಸಿಮ್ರನ್ ಸಿಂಗ್ ಆಡ್ತಾರೆ. ಸೂಪರ್ ಆಗಿ ಫಾರ್ಮಿಗೆ ಬಂದಿದ್ದಾರೆ. ಶ್ರೇಯಸ್ ಅಯ್ಯರ್ ಇದಾರೆ. ಇವ್ರು ಯಾರದು ನಮ್ಮ ಇವನಪ್ಪ, ಅವನು ಸ್ಟೋಯ್ನಿಸ್ ಇದ್ದಾನೆ. ಟೀಮು ಸ್ಟ್ರಾಂಗ್ ಆಗೇ ಇದೆ ಗುರು. ಬಟ್ ನನಗೇನು ಅನಿಸ್ತಾ ಇದೆ ಅಂದ್ರೆ ಮ್ಯಾಕ್ಸಿ ಇದ್ದಾನೆ. ಮ್ಯಾಕ್ಸಿ ಅವ್ರು ಇದ್ಮೇಲೆ ಇನ್ನೇನು, ಮ್ಯಾಕ್ಸಿ ಅವರಿಂದ ಬ್ಯಾಟಿಂಗ್ ನೋಡ್ಬೇಕು ಇವತ್ತೇನೋ ಡಕ್ಕಿ ಇಕ್ಕಿಗೆ ಹೋಗ್ತಾರ ಗೊತ್ತಿಲ್ಲ. ಇವತ್ತು 50+ ಹೊಡಿತಾರ ನೋಡೋಣ. ಮ್ಯಾಕ್ಸ್ವೆಲ್ ಇರೋದು ನನಗೇನು ಅನಿಸ್ತಿದೆ ಅಂದ್ರೆ ಸ್ಟ್ರಾಂಗ್ ಆಗಿ ಇವತ್ತು ಅಪ್ಸೆಟ್ ಮಾಡ್ತಾರೆ ಪಂಜಾಬ್ ಅವ್ರನ್ನ. ಆರ್ ಆರ್ ಅವರು ಇವತ್ತು ಪಂಜಾಬ್ ಅವ್ರನ್ನ ಸೋಲಿಸ್ತಾರೆ ಅನಿಸ್ತಾ ಇದೆ. ನಿಮ್ಗೇನು ಅನಿಸ್ತಾ ಇದೆ ಕಮೆಂಟ್ ಮಾಡಿ. ಯಾಕಂದ್ರೆ RR ಅಲ್ಲಿ ಇಂಡಿಯನ್ ಬ್ಯಾಟ್ಸ್ಮನ್ ತುಂಬಿ ತುಳುಕ್ತಾ ಇದ್ದಾರೆ, ಅಲ್ಲಿ ಫಾರಿನ್ ಬೌಲರ್ಸ್ ಹಾಕೊಂಡಿದ್ದಾರೆ. ಇಲ್ಲಿ 2 ಕಡೆ ಚೆನ್ನಾಗೇ ಇದೆ. ಆದ್ರೂ ನನಗೆ ಇವತ್ತು ಪಂಜಾಬ್ ಅವ್ರನ್ನ ಅಪ್ಸೆಟ್ ಮಾಡ್ತಾರೆ ಅನಿಸ್ತಾ ಇದೆ. ಸೊ ನನ್ನ ಪ್ರಿಡಿಕ್ಷನ್ ಏನು ಅಂತ ಹೇಳ್ಬಿಡ್ತೀನಿ ನೋಡೋಣ. ಫಸ್ಟ್ ನಂದ ಮಧ್ಯಾಹ್ನ ಮ್ಯಾಚ್ CSK ವರ್ಸಸ್ DC ಅವ್ರು ಗೆಲ್ತಾರೆ ಅನಿಸ್ತಾ ಇದೆ ಗುರು. ನಿಮ್ಗೇನು ಅನಿಸ್ತಾ ಇದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಸಂಜೆ ಮ್ಯಾಚ್ ಬಂದು ಪಂಜಾಬ್ ವರ್ಸಸ್ ರಾಜಸ್ಥಾನ್. ನನಗೆ ರಾಜಸ್ಥಾನ್ ಗೆಲ್ಲುತ್ತೆ ಅನಿಸ್ತಾ ಇದೆ. ನಿಮ್ಗೇನು ಅನ್ಸುತ್ತೆ
ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಪಂಜಾಬ್ ಅವರು ಸೋಲ್ತಾರೆ, CSK ಅವ್ರು ಸೋಲ್ತಾರೆ ಅನಿಸ್ತಾ ಇದೆ. ನನ್ನ ಪ್ರಿಡಿಕ್ಷನ್ ಬಂದು ಇವತ್ತು ಮೊದಲನೇ ಮ್ಯಾಚ್ DC ಗೆಲ್ತಾರೆ, ಸೆಕೆಂಡ್ ಮ್ಯಾಚ್ RR ಗೆಲ್ತಾರೆ ಅನಿಸ್ತಾ ಇದೆ. ನನ್ನ ಪ್ರಿಡಿಕ್ಷನ್ ಇದು. ಯಾಕಂದ್ರೆ ನನಗೆ RR ಅವರು ಪಂಜಾಬ್ ಅವ್ರನ್ನ ಅಪ್ಸೆಟ್ ಮಾಡ್ತಾರೆ ಅನಿಸ್ತಾ ಇದೆ ಗುರು. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಒಂದೇ ಮ್ಯಾಚ್ ಇರೋದು. ನಾಡಿದ್ದು ಸೋಮವಾರ ಮುಂಬೈ ಇಂಡಿಯನ್ಸ್ ವರ್ಸಸ್ RCB. ಜೈ RCB. ಹೆಂಗೆ ಬ್ಯಾಟಿಂಗ್ ಮಾಡ್ಲಿ ಸೂರ್ಯ ಅವರು, ಹಾರ್ದಿಕ್ ಪಾಂಡ್ಯ ಹೆಂಗೆ ಬೌಲಿಂಗ್ ಮಾಡ್ಲಿ, ನಾವ್ ಹೇಳೋದು ಜೈ RCB, ಗೆಲ್ಲೋದು RCBನೇ. ಸೊ ಇಷ್ಟ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಅಂಡ್ ವಿಡಿಯೋ ಯಾರು ಇವಾಗ ನೋಡ್ತಾ ಇದ್ದೀರಾ ಯಾರಾದ್ರೂ, ಪ್ಲೀಸ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ ಬಾಯ್, ಟೇಕ್ ಕೇರ್. ಜೈ ಆಂಜನೇಯ, ಜೈ RCB, ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಧನ್ಯವಾದಗಳು.